ಸಂಪುಟದಿಂದ ತಲೆದಂಡ ಬಳಿಕ ಕೆಎನ್ ರಾಜಣ್ಣ ಮೊದಲ ಬಾರಿ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಾರೆ. ಸಂಪುಟದಿಂದ ವಜಾ ಆದ ಮೇಲೆ ನನ್ನ ಮೇಲೆ ಅನುಕಂಪ ಹೆಚ್ಚಾಗಿದೆ. ಯಾಕೆ ತೆಗೆದ್ರು, ಭ್ರಷ್ಟಾಚಾರ ಮಾಡಿದ್ದಾರಾ ಅಂತ ಜನ ಕೇಳ್ತಿದ್ದಾರೆ. ನನ್ನ ಪರ ಜನ ಇರುವಾಗ ಅಧಿಕಾರಕ್ಕೆ ಕೇರ್ ಮಾಡಲ್ಲ ಅಂದ್ರು. ಪಕ್ಷಾತೀತವಾಗಿ ಜನ ನನ್ನನ್ನು ಇಷ್ಟಪಡ್ತಾರೆ ಅನ್ನೋದೇ ಸಮಾಧಾನ. ದೆಹಲಿಗೆ ಹೋಗಿ ವರಿಷ್ಠರ ಜೊತೆ ವಿಸ್ತೃತವಾಗಿ ಚರ್ಚೆ ಮಾಡ್ತೇನೆ. ಸಂಪುಟದಿಂದ ವಜಾ ಮಾಡ್ತಾರೆ ಅಂತ ನಾನು ನಿರೀಕ್ಷಿಸಿದ್ದೆ. ದೆಹಲಿಗೆ ಹೋಗಿ ಯಾರ್ಯಾರು ಏನ್ ಮಾಡ್ತಾರೆ ಅಂತ ಗೊತ್ತಿತ್ತು. ಅವರ ಉದ್ದೇಶ ಈಡೇರಿಸಿಕೊಳ್ಳಲು ಏನೆಲ್ಲ ಮಾಡಿದ್ರೂ ಗೊತ್ತಿದೆ. ಯಾರಿಂದ ಷಡ್ಯಂತ್ರ ಅಂತ ಮಾಧ್ಯಮಗಳ ಮುಂದೆ ನಾನು ಹೇಳಲ್ಲ, ಆಧಾರ ಇಲ್ಲದೆ ಹೇಳಲ್ಲ, ಖಚಿತ ಮಾಹಿತಿ ಇಟ್ಕೊಂಡು ಮಾತಾಡ್ತೀನಿ ಅಂತ ಸುವರ್ಣ ನ್ಯೂಸ್ಗೆ ಕೆಎನ್ ರಾಜಣ್ಣ ಸ್ಫೋಟಕ ಹೇಳಿಕೆ ಕೊಟ್ಟರು. ಎತ್ತಿನಹೊಳೆ ಯೋಜನೆಯಿಂದ ಕೋಲಾರಕ್ಕೆ ಕುಡಿಯುವ ನೀರು ಹರಿಯೋದು ನಿಶ್ಚಿತ ಅಂತ ಕೋಲಾರದಲ್ಲಿ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಹೇಳಿದ್ದಾರೆ. ಎತ್ತಿನಹೊಳೆ ಯೋಜನೆ ಘೋಷಣೆಯಾಗಿದ್ದು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಯೋಜನೆಗೆ ಈಗಾಗಲೇ ಹೆಚ್ಚಿನ ಅನುದಾನ ನೀಡಲಾಗಿದೆ ಅಂದರು. ಕೋಲಾರದ ಹಾಲು ಒಕ್ಕೂಟ ಕೋಮ್ನಲ್ಲಿ ಅವ್ಯವಹಾರ ಆರೋಪ ವಿಚಾರ ಸಂಬಂಧ ಮಾತನಾಡಿದ ಭೈರತಿ ಸುರೇಶ್, ಶಾಸಕರ ಆರೋಪಗಳ ಬಗ್ಗೆ ಪರಿಶೀಲನೆ ಮಾಡ್ತೀನಿ. ಸೋಲಾರ್ ಪ್ಲಾಂಟ್ನಿಂದ ವಿದ್ಯುತ್ ಉಳಿತಾಯ ಆಗಲಿದೆ ಅಂದರು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಾವಲ ಮುಡೂರು ಗ್ರಾಮದ ಹೇಮಾವತಿ ಎಂಬ 13 ವರ್ಷದ ಯುವತಿ ನಾಪತ್ತೆಯಾಗಿದ್ಲು. ನಾಪತ್ತೆಯಾದ ಹೇಮಾವತಿ ಸಂಬಂಧ ಕುಟುಂಬಸ್ಥರು ಬೆಳ್ತಂಗಡಿ ಎಸ್ಐಟಿ ಪೊಲೀಸರ ಮೊರೆ ಹೋಗಿದ್ರು. ಧರ್ಮಸ್ಥಳಕ್ಕೆ ಅಂತ ಹೋದ ಯುವತಿ ವಾಪಸ್ ಬಂದಿಲ್ಲ ಅಂತ ಕುಟುಂಬಸ್ಥರು ಎಸ್ಐಟಿ ಕಚೇರಿಯಲ್ಲಿ ದೂರು ದಾಖಲಿಸಿದ್ದಾರೆ. ದೂರು ನೀಡಿದ ಬಳಿಕ ಮಾತನಾಡಿದ ಸಹೋದರ ನಿತಿನ್, ಮಹಿಳೆಯೊಬ್ಬರ ಜೊತೆ ಹೇಮಾವತಿ ಧರ್ಮಸ್ಥಳಕ್ಕೆ ಹೋಗಿದ್ರು. ಕರೆದೊಯ್ದ ಮಹಿಳೆ ವಾಪಸ್ ಆದ್ರೂ ಯುವತಿ ವಾಪಸ್ ಆಗಿಲ್ಲ. ಪುಂಜಾಲು ಕಟ್ಟೆ ಠಾಣೆಯಲ್ಲಿ ದೂರು ಕೊಟ್ಟಿದ್ವು. ಕರೆದುಕೊಂಡು ಹೋದ ಮಹಿಳೆಯ ವಿರುದ್ಧ ಅನೇಕ ಬಾರಿ ಪೊಲೀಸರಿಗೆ ತಿಳಿಸಿದ್ವು. ಧರ್ಮಸ್ಥಳಕ್ಕೆ ಕರೆದುಕೊಂಡು ಹೋಗಿದ್ದಾರೆ ಎಂಬ ಕಾರಣಕ್ಕೆ ತನಿಖೆ ಆಗಿಲ್ಲ. ಎಸ್ಐಟಿ ಪೊಲೀಸರ ಮೇಲೆ ನಮಗೆ ವಿಶ್ವಾಸವಿದೆ. ನನ್ನ ಸಹೋದರಿಗೆ ಏನಾಗಿದೆ ಅನ್ನೋದು ಗೊತ್ತಾಗಬೇಕು. ಹೀಗಾಗಿ ಎಸ್ಐಟಿ ಪೊಲೀಸರಿಗೆ ದೂರು ನೀಡಿದ್ದೇನೆ ಅಂತ ಸಹೋದರ ನಿತಿನ್ ತಿಳಿಸಿದ್ರು. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಬಾರದು ಅಂತ ಡಿಸಿಎಂ ಡಿಕೆಶಿ ಹೇಳಿದ್ದಾರೆ. ನಾನು ಧರ್ಮಸ್ಥಳ ಪರ ಅಲ್ಲ, ವಿರೋಧ ಅಲ್ಲ, ನ್ಯಾಯಬದ್ಧವಾಗಿ ತನಿಖೆ ನಡೆಯಬೇಕು. ಧರ್ಮಸ್ಥಳವನ್ನ ಬಹಳ ಹತ್ತಿರದಿಂದ ನೋಡಿದ್ದೇನೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ. ಈ ಬಗ್ಗೆ ಗೃಹ ಸಚಿವರು ಸದನಕ್ಕೆ ಉತ್ತರ ನೀಡಲಿದ್ದಾರೆ. ಮುಖ್ಯಮಂತ್ರಿಗಳಿಗೂ ಈ ಬಗ್ಗೆ ಬದ್ಧತೆ ಇದೆ. ಯಾವುದೇ ಸುಳ್ಳು ಹೇಳಿ ಷಡ್ಯಂತ್ರ ನಡೆಸಿ ಧಾರ್ಮಿಕ ಕ್ಷೇತ್ರದ ಅಪಪ್ರಚಾರ ಮಾಡಬಾರದು. ಆರೋಪ ಸುಳ್ಳಾಗಿದ್ರೆ ಕಟ್ಟುನಿಟ್ಟಿನ ಕ್ರಮವನ್ನ ಸಿಎಂ ತೆಗೆದುಕೊಳ್ಳಲಿದ್ದಾರೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.